ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋದು ಬಾಯಿಗೆ ರುಚಿಯಾದಂತಹ ದೇಹಕ್ಕೆ ಆರೋಗ್ಯವಾದಂತಹ ಹೆಸರುಬೇಳೆ ಪಾಯಸ. ಇದನ್ನು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ 1 ಕಪ್ನಷ್ಟು. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಆಗಿ ಸ್ವಲ್ಪ ಕೆಂಪಗಾದ ನಂತರ ಅದನ್ನು ಎತ್ತಿಟ್ಕೊಂಡು ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 3 to 4 ವಿಷಲ್ಸ್ ಚೆನ್ನಾಗಿ ಮೆತ್ತಗೆ ಬೇಯೋ ಥರ ಬೇಯಿಸ್ಕೋಬೇಕು. ಇದಿವಾಗ ಬೆಂದಿದೆ. ವಿಷಲ್ಲೆಲ್ಲ ಆರಿದ್ಮೇಲೆ ನೀಟಾಗಿ ಓಪನ್ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ ಇದು. ಅದೇ ಪಾತ್ರೆಯಲ್ಲಿ 1 ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾವು ಎಷ್ಟು ಹೆಸರುಬೇಳೆ ತೊಗೋತೀವೋ ಅಷ್ಟು ಬೆಲ್ಲ ತೊಗೋಬೇಕು. ಈ ಬೆಲ್ಲ ಕ್ಲೀನಾಗಿರೋದ್ರಿಂದ ಸೋಸೋದೇನು ಬೇಡ. ಇದಕ್ಕೆ 1/4 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಜಸ್ಟ್ ಬೆಲ್ಲ ಮುಳುಗೋಕಷ್ಟೇ, ತುಂಬ ನೀರು ಹಾಕಿದ್ರೆ ಚೆನ್ನಾಗಿರಲ್ಲ. ಇವಾಗ ನೋಡಿ ಅದು ಒಂದು 5 ಮಿನಿಟ್ಸ್ ಕುದ್ಮೇಲೆ ಚೆನ್ನಾಗಿ ಪಾಕ ಬಂದಿದೆ. ಈಗ ಬೆಂದಿರೋ ಅಂಥ ಹೆಸರುಬೇಳೆನ ಈ ಬೆಲ್ಲದ ಪಾಕಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಒಂದು ಬಾಣಲಿಯಲ್ಲಿ ಸ್ವಲ್ಪ 1 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿಯನ್ನು ಸೀಸನಿಂಗ್ಗೆ ಹುರ್ಕೋಬೇಕು ಚೆನ್ನಾಗಿ. ಇದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಆದರೆ ಹಾಕೋಬೋದು. ಹಾಕಿದ್ರೆ ಮಾತ್ರ ರುಚಿಯಾಗಿರುತ್ತೆ, ಹಾಕಿಲ್ಲ ಅಂದರೂ ಓಕೆ. ನಿಮಗೆ ತುಂಬ ಡಯಟ್ ಕಾನ್ಷಿಯಸ್ ಇದ್ದರೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದನ್ನು ರೆಡಿಯಾಗಿರೋ ಪಾಯಸಕ್ಕೆ ಆ್ಯಡ್ ಮಾಡಬೇಕು. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ಇದಕ್ಕೆ. ಇವಾಗ ನೋಡಿ ದ್ರಾಕ್ಷಿ ಗೋಡಂಬಿ ಸಹಿತ ಹಾಕ್ತಿದ್ದೀನಿ. ಇದು ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ನಷ್ಟು ಹಾಲು ಹಾಕಬೇಕು. ಈ ಹಾಲು ಹಾಕೋದ್ರಿಂದ ಪಾಯಸ ತುಂಬ ರುಚಿಯಾಗಿರುತ್ತೆ. ಈ ಹೆಸರುಬೇಳೆ ಪಾಯಸ ನಾನು ಮಾಡಿರೋದ್ರಲ್ಲಿ ಇದೇ ವಿಶೇಷವಾಗಿರೋವಂಥದ್ದು. ನೀವು ಒಂದ್ಸರಿ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ. ಮತ್ತು ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.